ನಮಸ್ಕಾರ ಸ್ನೇಹಿತರೆ, ಉಚಿತ ಬಸ್ ಪ್ರಯಾಣ ಮಾಡುವವರಿಗೆ ರಾಜ್ಯ ಸರ್ಕಾರದಿಂದ ಹೊಸ ರೂಲ್ಸ್ ಬಂದಿದೆ ಸ್ನೇಹಿತರೆ. ಬಸ್ ಪ್ರಯಾಣ ಮಾಡುವವರಿಗೆ ತಪ್ಪದೇ ಈ ಮಾಹಿತಿಯನ್ನು ನೋಡಬೇಕು ಸ್ನೇಹಿತರೆ. ಉಚಿತ ಬಸ್ ಪ್ರಯಾಣ ಮಾಡುವ ಮಹಿಳೆಯರಿಗೆ ರಾಜ್ಯ ಸರ್ಕಾರದಿಂದ ಹೊಸ ರೂಲ್ಸನ್ನು ಜಾರಿ ಮಾಡಲಾಗಿದೆ ಸ್ನೇಹಿತರೆ. ಸಂಪೂರ್ಣವಾದ ಒಂದು ಮಾಹಿತಿಯನ್ನು ತಿಳಿಸಿಕೊಟ್ಟಿದ್ದೇನೆ ಸ್ನೇಹಿತರೆ. ವಿಡಿಯೋ ಸ್ಕಿಪ್ ಮಾಡದೆ ಕೊನೆಯವರೆಗೆ ಪೂರ್ತಿ ನೋಡಿ ಸ್ನೇಹಿತರೆ. ಅದೇ ರೀತಿ ಇನ್ನೂ ಹೊಸಬರಾಗಿ ಯಾರು ನಮ್ಮ ಚಾನಲ್ ಹೊಸಬರಾಗಿ ವಿಡಿಯೋ ನೋಡ್ತಾರೆ, ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ, ಬೇಗ ಸಬ್ಸ್ಕ್ರೈಬ್ ಆಗಿ ಮತ್ತು ಪಕ್ಕದಲ್ಲಿರ್ತಕ್ಕಂಥ ಒಂದು ಬೆಲ್ಲೈಕನ್ನ ಆಲ್ ಅಂತ ಪ್ರೆಸ್ ಮಾಡಿಕೊಳ್ಳಿ. ನಾನು ಯಾವುದೇ ಒಂದು ಹೊಸ ವಿಡಿಯೋ ಅಪ್ಲೋಡ್ ಮಾಡಿದರೆ ನೋಟಿಫಿಕೇಶನ್ ಮುಖಾಂತರ ಬರ್ತೀವಿ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ವಿಷಯ ಏನೆಂದರೆ ಈಗ ನಿಮಗೆ ತಿಳಿಸೋದೇನೆಂದರೆ ಸ್ನೇಹಿತರೆ, ಉಚಿತ ಬಸ್ ಪ್ರಯಾಣ ಮಾಡೋರಿಗೆ ಹೊಸ ನಿಯಮವನ್ನು ಜಾರಿ ಮಾಡಲಾಗಿದ್ದು, ಈ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ಜಾರಿಗೆ ತಂದ ಯೋಜನೆಯಾಗಿದೆ ಸ್ನೇಹಿತರೆ. ಸ್ವತಃ ಮಹಿಳೆಯರಿಗೆ ಉಚಿತ ಬಸ್ ಪ್ರಯಾಣ ಮಾಡುವ ಮಹಿಳೆಯರಿಗೆ ಎಂಬುದು ನಿಮಗೆ ಗೊತ್ತಿರುವಂಥದ್ದು. ಶಕ್ತಿ ಯೋಜನೆ ಜಾರಿಯಾದ ನಂತರ KSRTC ರಾಜ್ಯದ ಮಹಿಳೆಯರಿಗೆ ನಿಗಮದ ಪ್ರಯಾಣವನ್ನು ಒದಗಿಸುತ್ತದೆ. ಅಂದರೆ ಮಹಿಳೆಯರಿಗೆ ಪುರುಷರು ಟಿಕೆಟ್ ತೆಗೆಸಿಕೊಂಡ್ರೆ ಅವರು ನಿಂತುಕೊಂಡು ಪ್ರಯಾಣವನ್ನು ಮಾಡಬೇಕಾಗಿದೆ ಸ್ನೇಹಿತರೆ. ಅದಕ್ಕಾಗಿ ಈ ಹೊಸ ನಿಯಮವನ್ನು ಜಾರಿಗೆ ತರಲಾಗಿದ್ದು, ಈ ಯೋಜನೆ ಪ್ರಾರಂಭದಲ್ಲಿ ಎಷ್ಟು ವ್ಯಾಪಕವಾಗಿ ವಿರೋಧಿಸಿದ ಪಟ್ಟಿತು ಎಂಬುದನ್ನು ನಿಮಗೆ ಆಲ್ರೆಡಿ ಗೊತ್ತಿರೋದು. ಈಗ ದಿನ ಮಹಿಳೆಯರ ಸಂಖ್ಯೆ ಹೆಚ್ಚಾಗ್ತಿರೋದು ಸ್ನೇಹಿತರೆ. ಅದಕ್ಕಾಗಿ ಈ ನಿಯಮವನ್ನು ಸಿದ್ದರಾಮಯ್ಯವ್ರನ್ನವರು ಜಾರಿಗೆಗೊಳಿಸಿ ಎಂದು ಆದೇಶ ನೀಡಿದ್ದಾರೆ ಸ್ನೇಹಿತರೆ. ಅದಕ್ಕಾಗಿ ಈ ನಿಯಮವನ್ನು ಜಾರಿಗೆ ತರಲಾಗಿದೆ. ಶಕ್ತಿ ಯೋಜನೆಯಲ್ಲಿ ಕೆಲವು ಅವ್ಯವಹಾರಗಳು ನಡೆಯುತ್ತಿರುವುದು ಸ್ನೇಹಿತರೆ ಬೆಳಕಿಗೆ ಬಂದಿದ್ದು, ಕಂಡಕ್ಟರ್ಗಳು ಹೆಚ್ಚು ಟಿಕೆಟ್ ಬರೆದು ಹಣ ಲಪಾಟಾಯಿಸುತ್ತಿದ್ದಾರೆ. ಹಣವನ್ನು ಗಡ್ತು ಮಾಡ್ತಾಯಿದ್ದಾರೆ ಅಂತ ಸ್ನೇಹಿತರೆ. ಈಗಾಗಲೇ KSRTC ನಿಗಮದ ದೂರದಲ್ಲಿ ಸಲ್ಲಿಸಿರುವಂಥ ಈ ಯೋಜನೆಯ ಕೆಳಗೆ ಬಂದಿರುವಂಥ ಆರೋಪಗಳ ಪ್ರಕಾರ ಬಸ್ಸುಗಳೊಳಗೆ ಹೆಚ್ಚು ಮಹಿಳೆಯರು ಇಲ್ಲದಿದ್ದರೂ ಎಚ್ಚರಿಕೆ ಬಳಸುತ್ತಿದ್ದಾರೆ ಎಂಬ ಆರೋಪವಿದ್ದು, ಈ ಮೂಲಕ ಕಂಡಕ್ಟರ್ಗಳು ಹೆಚ್ಚು ಹಣ ವಸೂಲಿ ಮಾಡುತ್ತಿದ್ದಾರೆ ಎಂದು ಗೊತ್ತಾಗಿದ್ದು ಸ್ನೇಹಿತರೆ. ಅಂದರೆ ಕಂಡಕ್ಟರು ಮೋಸ ಮಾಡ್ತಿದ್ದಾರೆ ಅಂತ ಸ್ನೇಹಿತರೆ. ಹಣ ದಬಾಯಿಸುವ ಬಸ್ ನಿವಾರಕ ವಿರುದ್ಧ ಕಾನೂನು ಕ್ರಮ ಜರುಗಿಸುವುದು ಎಂದು ತಿಳಿದು ಬಂದಿರೋ ಸ್ನೇಹಿತರೆ ಆಲ್ರೆಡಿ ಗೊತ್ತಿರೋದು. ಹೊಸಬರಾಗಿ ಯಾರು ನೋಡ್ತಾ ಇದ್ದಾರೆ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಮತ್ತು ಪಕ್ಕದಲ್ಲಿರ್ತಕ್ಕಂಥ ಒಂದು ಬೆಲ್ಲೈಕನ್ನ ಆಲ್ ಅಂತ ಪ್ರೆಸ್ ಮಾಡಿಕೊಳ್ಳಿ ಸ್ನೇಹಿತರೆ. ನಾವು ಯಾವುದೇ ಒಂದು ಹೊಸ ವಿಡಿಯೋ ಅಪ್ಲೋಡ್ ಮಾಡಿದರೆ ನೋಟಿಫಿಕೇಶನ್ ಮುಖಾಂತರ ಬರ್ತೀವಿ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಬಸ್ ಟಿಕೆಟ್ ನಿಯಮ ಅಂದರೆ 22 ಅನ್ವಯ ಮಹಿಳೆಯರು ಬಸ್ ಹತ್ತುವಂತಿಲ್ಲವಾದರೂ ಉಚಿತ ಬಸ್ ಪ್ರಯಾಣದಲ್ಲಿ ಹೆಚ್ಚಿನ ಮಹಿಳೆಯರು ಪ್ರಯಾಣಿಸುತ್ತಿದ್ದಾರೆ. ಮಕ್ಕಳ ಟಿಕೆಟ್ ಪಾಸ್ ಮಾಡಿ ಹಣ ಗಳಿಸುವ ಕಂಡಕ್ಟರ್ಗಳನ್ನು ಹಿಡಿಯುವ ಸಾಧ್ಯತೆ ಇದೆ. ನೋಡಿ ಸ್ನೇಹಿತರೆ, ಈಗ ಮಕ್ಕಳ ಪಾಸ್ ನೋಡಿ ಅವರಿಗೆ ಕೂಡ ಟಿಕೆಟ್ ಕೊಟ್ಟು ರೊಕ್ಕವನ್ನು ವಸೂಲಿ ಮಾಡ್ತಿದ್ದಾರೆ. ಹಾಗಾಗಿ ಇನ್ನೊಮ್ಮೆ ಟಿಕೆಟ್ ನೀಡಿದರೆ ಮೆಮೊ ನೀಡಿ ಕಾನೂನು ಕ್ರಮ ಜರುಗಿಸಲಾಗುವುದು ಸ್ನೇಹಿತರೆ. ಇದರ ಜೊತೆಗೆ ಭಾರಿ ಮತ್ತು ದಂಡವನ್ನು ವಿಧಿಸಲಾಗುತ್ತದೆ. ಈಗ ಮಾಹಿತಿ ತಿಳಿದು ಬಂದಿದೆ ಸ್ನೇಹಿತರೆ. ಹಾಗಾಗಿ ಉಚಿತ ಬಸ್ ಯೋಜನೆ ಹೆಸರಿನಲ್ಲಿ ಹಣ ದೋಚಿದರೆ ಬಸ್ ನಿರ್ವಾಹಕರಿಗೂ ಕೆಲಸ ಕಳೆದುಕೊಳ್ಳುವಂಥ ಆದ್ಯತೆಗಳಿವೆ ಸ್ನೇಹಿತರೆ ಎಂಬುದು ಗಮನದಲ್ಲಿ ಇಟ್ಟುಕೊಂಡು ಕೆಲಸ ಮಾಡೋದು ಒಳ್ಳೆಯದು ಸ್ನೇಹಿತರೆ. ಈ ವಿಡಿಯೋ ಇಷ್ಟರ ವಿಡಿಯೋಗೊಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ನಿಮ್ಮ ಸ್ನೇಹಿತರು ಕೂಡ ಶೇರ್ ಮಾಡಿ ಸ್ನೇಹಿತರೆ. ಅದೇ ರೀತಿ ಇನ್ನೂ ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ, ಬೇಗನೆ ಸಬ್ಸ್ಕ್ರೈಬ್ ಆಗಿ. ನಾವು ಯಾವುದೇ ವಿಡಿಯೋ ಅಪ್ಲೋಡ್ ಮಾಡಿದರೆ ನೋಟಿಫಿಕೇಶನ್ ಮುಖಾಂತರ ಬರ್ತೀವಿ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಮಹಿಳೆಯರು ಈಗ ಕಂಡಕ್ಟರ್ ಆದರೆ ಈಗ ಪುರುಷರು ಹಣವನ್ನು ಕೊಟ್ಟು ಟಿಕೆಟ್ ತೆಗೆಸುತ್ತಾರೆ ಸ್ನೇಹಿತರೆ. ಆದರೂ ಕೂಡ ಅವರು ನಿಂತೇ ಪ್ರಯಾಣವನ್ನು ಮಾಡಲೇಬೇಕಾಗಿದ್ದು, ಅದಕ್ಕಾಗಿ ಈ ಒಂದು ಹೊಸ ನಿಯಮವನ್ನು ಜಾರಿಗೆ ತರಲಾಗಿದ್ದು, ಮಹಿಳೆಯರು ಬಸ್ ಹತ್ತುವಂತಿಲ್ಲ. ಅಂದರೆ ನೀವು ಈಗ ಮಹಿಳೆಯರಿಗೆ ಅಂದರೆ ಮಕ್ಕಳು ಇರ್ತಾರಲ್ಲ, ಸಣ್ಣ ಮಕ್ಕಳು, ಅವರು ಪಾಸ್ ಇದ್ದರೂ ಇವರು ಕಂಡಕ್ಟರ್ಗಳು ಮೋಸ ಮಾಡುತ್ತಿದ್ದಾರೆ ಸ್ನೇಹಿತರೆ. ಅವರಿಗೆ ಪಾಸ್ ಇದ್ದರೂ ಹಣ ಕೊಟ್ಟು ಅವರಿಗೆ ಒಂದು ಮೋಸವನ್ನು ಮಾಡಿ ಸರ್ಕಾರಕ್ಕೆ ಗೊತ್ತಾಗಿದೆ ಸ್ನೇಹಿತರೆ. ವಿಡಿಯೋ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ನಿಮ್ಮ ಸ್ನೇಹಿತರು ಕೂಡ ಶೇರ್ ಮಾಡಿ ಸ್ನೇಹಿತರೆ. ಬಾಯ್ ಸ್ನೇಹಿತರೆ, ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ. ಬಾಯ್.